This is VJ TV. Vastu and Jyotish. Vastu and Jyotish. ಎಲ್ರಿಗೂ ನಮಸ್ಕಾರ. ನಾನು ವೀಣಾ ಕುಲಕರ್ಣಿ. ವಾಸ್ತು ಜ್ಯೋತಿ ಚಾನಲ್ಗೆ ಸ್ವಾಗತ. ಇನ್ನೇನು ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ. ಸೊ ಯಾವ ರಾಶಿಗೆ ಯಾವ ಫಲಗಳಿದೆ ಅಂತ ತಿಳ್ಕೊಳ್ಳುವಂಥ ಸಮಯ. ಖ್ಯಾತ ಜ್ಯೋತಿಷಿಗಳು ಮತ್ತು ಖ್ಯಾತ ವಾಸ್ತು ತಜ್ಞರಾದಂತಹ ಬಾಲಸುಬ್ರಹ್ಮಣ್ಯ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಗುರುಗಳೇ, ಇನ್ನೇನು ಹೊಸ ವರ್ಷ 2026 ಆಗಮಿಸ್ತಾ ಇದೆ. ಸೊ ಈ ವರ್ಷದಲ್ಲಿ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ ಮೇಡಮ್. ಹೊಸ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಇರ್ತಕ್ಕಂತಹ ಅನುಕೂಲಗಳೇನು ಮತ್ತು ಲಾಭಗಳೇನು ಗುರುಗಳೇ? ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಯಾವ್ಯಾವ ನಕ್ಷತ್ರಗಳಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಮಘಾ ನಕ್ಷತ್ರ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನನ ಆಗಿರುತ್ತೆ. ಮಘಾ ನಕ್ಷತ್ರ ಫಸ್ಟ್ ತಗೊಂಡಾಗ ಕೇತು ನಕ್ಷತ್ರ ಬರುತ್ತೆ. ಕೇತು ನಕ್ಷತ್ರದಲ್ಲಿ ಜನನ ಆಗಿರುತ್ತೆ, ಅಂದ್ರೆ ಕೇತು ದಶೆಯಲ್ಲಿ ಜನನ ಆಗಿರುತ್ತೆ. ಶುಕ್ರ ದಶೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ನಂತರ ನಮ್ಗೆ ರವಿ, ಚಂದ್ರ, ಕುಜ ಅಥವಾ ರಾಹು ದಶೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನನ ಆಗಿದ್ರೆ ಅವರು ಶುಕ್ರ ದಶೆಯಲ್ಲಿ ಜನನ ಆಗಿರುತ್ತೆ. ಶುಕ್ರ ದಶೆಯಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು, ಇಲ್ಲ ರವಿ ಅಥವಾ ಚಂದ್ರ ದಶೆಯಲ್ಲಿ ವಿದ್ಯಾಭ್ಯಾಸ ಆಗಿರುತ್ತೆ. ಇನ್ನು ಕೆಲಸ ಅಂತ ತಗೊಂಡ್ರೆ ರವಿ ಆಗ್ಬೋದು, ಚಂದ್ರ ಆಗ್ಬೋದು, ಕುಜ, ರಾಹು ದಶೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಂತರ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನನ ಆಗಿದ್ರೆ ಅವ್ರದ್ದು ರವಿ ನಕ್ಷತ್ರದಲ್ಲಿ ಜನನ ಆಗಿರ್ತಾರೆ. ರವಿ ನಕ್ಷತ್ರದಲ್ಲೇ ಎಜುಕೇಶನ್ ಆಗ್ಬೋದು ಅಥವಾ 6 ವರ್ಷಕ್ಕೆ ಮುಗಿಯೋದ್ರಿಂದ ನಮಗೆ ಚಂದ್ರ ದಶೆ ಅಥವಾ ಕುಜ ದಶೆಯಲ್ಲಿ ವಿದ್ಯಾಭ್ಯಾಸ ನಡೆಯುತ್ತೆ. ರಾಹು ದಶೆ, ಗುರು ದಶೆ, ಶನಿ ದಶೆಗಳಲ್ಲಿ ಇವ್ರದ್ದು ಕೆಲಸ ಮಾಡ್ತಾ ಇರ್ತಾರೆ ಅಂತ ನಾವು ತಿಳ್ಕೋಬಹುದು. ಹಾಗೆ ನೋಡಿ, ನಿಮ್ಮ ದಶೆ ಯಾವುದಾದ್ರೂ ನಿಮ್ಮ ಲಗ್ನದಿಂದ ನಮಗೆ 5ನೇ ಮನೆ 9ನೇ ಮನೆ ಇದ್ದು ಸ್ಥಿತರಾಗಿದ್ರೆ ನಮ್ಮ ದಶಾಧಿಪತಿ ಅವರಿಗೆ ಆರೋಗ್ಯ ಆಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ಅದೃಷ್ಟಗಳಿಗಾಗಲಿ ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ನಮಗೆ 2ನೇ ಮನೆ 7ನೇ ಮನೆಯಲ್ಲಿ ಆ ನಕ್ಷತ್ರಾಧಿಪತಿ ಅಂದ್ರೆ ಆ ಗ್ರಹಗಳಿದ್ದಾಗ 2, 7ರಲ್ಲಿದ್ರೆ ಮದುವೆಗಾಗಲಿ, ವ್ಯಾಪಾರಕ್ಕಾಗಲಿ, ಕುಟುಂಬದ ಅಭಿವೃದ್ಧಿ ಆಗಲಿ ನಿಂತದಕ್ಕೆ ತುಂಬಾ ಚೆನ್ನಾಗಿದೆ ಅಂತ. 6, 10, 11ನೇ ಮನೆಯಲ್ಲಿ ನಿಮ್ಮ ಲಗ್ನದಿಂದ ಅಲ್ಲಿ ಆ ನಿಮ್ಮ ದಶಾಧಿಪತಿ ಗ್ರಹಗಳಿದ್ರೆ ಆಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಒಂದು ಸಮಾಜದಲ್ಲಿ ಗೌರವ, ನಿಮಗೆ ಲಾಭಾದಿಗಳನ್ನ ನಿರೀಕ್ಷಿಸಬಹುದು. ಈಗ ಸಿಂಹರಾಶಿಗೆ ಯಾವ್ಯಾವ ಗ್ರಹಗಳು ಎಲ್ಲಿ ಸ್ಥಿತ ಆಗಿದೆ ಅಂತ ನೋಡೋಣ. 2026 ಜೂನ್ ತನಕ ಗುರು ನಿಮ್ಗೆ ಲಾಭ ಸ್ಥಾನ ಅಂದ್ರೆ 11ರಲ್ಲಿದ್ದು ನಿಮ್ಗೆ ಅನುಕೂಲಗಳನ್ನೇ ಮಾಡ್ಕೊಡ್ತಾ ಇದೆ. ನಂತರ ಜೂನ್ ನಂತರ ನಿಮ್ಗೆ ವ್ಯಯ ಸ್ಥಾನ ಅಂದ್ರೆ 12ನೇ ಮನೆಗೆ ಸಿಂಹರಾಶಿಯವ್ರಿಗೆ ಬರೋದ್ರಿಂದ ಸ್ವಲ್ಪ ಈಗಲೇ ಎತ್ತಿಟ್ಕೊಂಡು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಹಣಕಾಸನ್ನು ಎತ್ತಿಟ್ಕೊಳ್ಳಿ. ಯಾಕೆಂದ್ರೆ 2026 ಜೂನ್ರಿಂದ 27 ಜೂನ್ ತನಕ ಗುರು ಬಲ ಇರಲ್ಲ. ಜೊತೆಗೆ ಈಗ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ಅಷ್ಟಮ ಶನಿ ಆಕ್ಟಿವೇಟ್ ಅಂದ್ರೆ ಸಕ್ರಿಯ ಆಗೋದ್ರಿಂದ ಸ್ವಲ್ಪ ಅನಾನುಕೂಲಗಳು ಆಗಬಹುದು. ನಿಮ್ಮ ದಶಾಭುಕ್ತಿಗಳನ್ನು ನೋಡಬೇಕಾಗುತ್ತೆ. ವೈಯಕ್ತಿಕ ಜಾತಕದ ಮೇಲೆ ಪೂರ್ಣ ಪ್ರಮಾಣ ನಿರ್ಧಾರ. ಇದು ನಿಮ್ಗೆ ಆ ಅಟ್ಮಾಸ್ಫಿಯರ್ ಅಂದ್ರೆ ಆ ಪರಿಸರ ಕ್ರಿಯೇಟ್ ಮಾಡುತ್ತಷ್ಟೇ. ಹಾಗಾಗಿ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಪರಿಹಾರಗಳು ಕೂಡ ಖಂಡಿತ ಇದೆ. ನಂತರ ನಿಮ್ಮ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿಯೇ ಕೇತು ಸಂಚಾರ. ಸೊ ನಿಮ್ಗೆ ಆಲ್ರೆಡಿ ಒಂದು 8 ಅಥವಾ 9 ತಿಂಗಳಿಂದ ನಿಮ್ಗೆ ಒಂಥರ ಡಿಟ್ಯಾಚ್ಮೆಂಟ್ ಅಂದ್ರೆ ನೀರಸ ವಾತಾವರಣ ಪರ್ಸನಲ್ ಆಗಿ ಫೀಲ್ ಮಾಡ್ತಾ ಇರ್ತೀರ. ಅಂದ್ರೆ ನಿಮ್ಮ ಮನಸ್ಸಿಗೆ ಆ ಥರ ಅನಿಸ್ತಾ ಇರುತ್ತೆ. ಸಪ್ತಮದಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗಾಗಿ ಸಪ್ತಮದಲ್ಲಿ ರಾಹು ಆಪರ್ಚುನಿಟಿ ಅಂದ್ರೆ ನಿಮ್ಗೆ ಅವಕಾಶಗಳನ್ನೇನೋ ತುಂಬಾ ಚೆನ್ನಾಗಿ ಕೊಡುತ್ತೆ, ಆದ್ರೆ ಒಂದು ಡೌಟು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ರಾಹುನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಈಗ ಗುರು ದೃಷ್ಟಿ ರಾಹು ಮೇಲೆ ಅದು ಮ್ಯಾನೇಜ್ ಮಾಡ್ತಾ ಇತ್ತು. ಗುರು ನೋಡಿ, ಈಗ 11ರಲ್ಲಿ ಗುರು ಇದ್ದು ಅಂದ್ರೆ ಲಾಭದಲ್ಲಿ ಗುರು ಇದ್ದು ರಾಹು ಮೇಲೆ ಯಾವಾಗ ವೀಕ್ಷಣೆ ಬಿಡುತ್ತೋ ಅದು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇತ್ತು, ಬ್ಯಾಲೆನ್ಸ್ ಮಾಡ್ತಾ ಇತ್ತು ರಾಹು. ಈಗ ನಿಮ್ಗೆ ರಾಹು ಮೇಲೆ ಯಾವಾಗ ಗುರು ದೃಷ್ಟಿ ಇರಲ್ವೋ ಆಗ ನಿಮ್ಗೆ ರಾಹು ಪರಿಹಾರ ಅಗತ್ಯವಾಗುತ್ತೆ. ಇಲ್ಲ ಅಂದ್ರೆ ಆಕಸ್ಮಿಕವಾಗಿ ನಮ್ಗೆ ನೋವು, ದುಃಖ ಅಥವಾ ಸಣ್ಣ ಪುಟ್ಟ ಅಪಘಾತಗಳಾಗುವ ಚಾನ್ಸಸ್ ಕಾಣಿಸೋದ್ರಿಂದ ನಮ್ಗೆ ರಾಹು ಪರಿಹಾರ ಅಗತ್ಯ ಇದೆ. ಸಿಂಹರಾಶಿಯ ಪರಿಹಾರಗಳೇನು ನೋಡಿ, ಸಿಂಹರಾಶಿಯವರಿಗೆ ಗುರು 11ನೇ ಮನೆ ಅಂದ್ರೆ ಲಾಭ ಸ್ಥಾನದಲ್ಲಿ ಜೂನ್ ತನಕ ಇರೋದ್ರಿಂದ ಗುರು ನಮ್ಗೆ ಲಾಭದಾಯಕವಾಗಿದೆ. ಜೂನ್ ನಂತರ ಯಾವಾಗ ವ್ಯಯಸ್ಥಾನಕ್ಕೆ ಬರುತ್ತೋ ಆಗ ಗುರುಗೆ ಪರಿಹಾರ ಆಗುತ್ತೆ ಇದೆ. ನಮ್ಗೆ ಶಿವನಿಗೆ ಜಲಾಭಿಷೇಕ ಮಾಡೋದು ಅಥವಾ ಶಿವನ ಅಷ್ಟೋತ್ರ ಹೇಳೋದು ಅಥವಾ ಪಂಚಾಕ್ಷರಿ ಮಂತ್ರಗಳು ಹೇಳೋದಾಗ್ಲಿ ಅಥವಾ ಕಡಲೆಕಾಯಿ ಹುಸಿ ಮಾಡಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಹಂಚೋದಾಗ್ಲಿ ಅಥವಾ ಗುರು ಹಿರಿಯರಿಗೆ ಹಳದಿ ವಸ್ತ್ರ ದಾನ ಮಾಡೋದ್ರಿಂದಾಗ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಸಿಗುತ್ತೆ ಅರಿಶಿನ, ಅದನ್ನ ಒಂದು ಚಿಟಿಕೆ ಬಕೆಟ್ ಹಾಕಿ ಸ್ನಾನ ಮಾಡೋದು ಅಥವಾ ತಿಲಕವಾಗಿ ಇಟ್ಟು ಮನೆಯಿಂದ ಆಚೆ ಹೋಗೋದು, ಇದರಿಂದ ನಿಮ್ಗೆ ಗುರು ಪರಿಹಾರ ಆಗುತ್ತೆ. ನೋಡಿ, ಅಷ್ಟಮದಲ್ಲಿ
ಸಿಂಹರಾಶಿಯವರಿಗೆ ಶನಿ ಸಂಚಾರ ನಡೀತಾ ಇದೆ. ಹಾಗಾಗಿ ಶನಿಯ ಪರಿಹಾರ ಅಗತ್ಯ ಇದೆ. ಶನಿಗೋಸ್ಕರ ನೋಡಿ, ನಮಗೆ ತಿಲ ಹೋಮ ಮಾಡಿಸ್ಬೋದು, ಅಥವಾ ನೀವು ಪಾವಮಾನ ಮಾಡಿಸ್ಬೋದು. ಹೋಮಾದಿ ಮಾಡಿಸ್ಬೇಕು ಅಂದ್ರೆ, ಅಥವಾ ಶ್ಲೋಕಗಳಿಂದ ಪರಿಹಾರ ಮಾಡ್ಕೋತೀನಿ ನಾನು, ಅಥವಾ ಸ್ತೋತ್ರಗಳು ಹೇಳ್ತೀನಿ ಅಂದ್ರೆ ಶನಿ ಅಷ್ಟೋತ್ರ ಹೇಳ್ಕೋಬಹುದು. ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ಈ ಮಂತ್ರಗಳು ದಿನನಿತ್ಯ ಹೇಳೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ನೀವು ಎಳ್ಳೆಣ್ಣೆ ದೀಪನ ಶನೇಶ್ವರನ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ಅಥವಾ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಇದನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಶನಿ ಪರಿಹಾರ ಆಗುತ್ತೆ. ಒಟ್ಟಾರೆ ಸಿಂಹರಾಶಿಯವರಿಗೆ ಸ್ವಲ್ಪ ಸಹನೆ ಸಂಯಮ, ನಮಗೆ ಜೂನಿಂದ ಒಂದು ವರ್ಷಗಳ ಕಾಲ ಸಂಯಮ ಕಾಪಾಡಿಕೊಂಡ್ರೆ, ಶನಿ ಅಂದ್ರೆ ನಿಧಾನ ಅಂತ, ಶನೈಶ್ಚರ ಅಂದ್ರೆ ನಿಧಾನ. ಅಷ್ಟಮದಲ್ಲಿ ಯಾವಾಗ ನಿಧಾನವಾಗಿ ಚಲಿಸುತ್ತೋ ನೋಡಿ, ಅಷ್ಟಮದಿಂದ ನಿಮಗೆ 2ನೇ ಮನೆ ಮೇಲೆ ದೃಷ್ಟಿ ಬಿತ್ತು, ಸ್ವಲ್ಪ ಹಣಕಾಸು ನಮಗೆ ತೊಂದರೆಗಳು ಬರ್ಬೋದು. ಯಾಕಂದ್ರೆ ಗುರು ವ್ಯಯಸ್ಥಾನದಲ್ಲಿದೆ, ಶನಿ ದೃಷ್ಟಿ 2ನೇ ಮನೆ ಮೇಲಿದೆ. ಹಾಗಾಗಿ ಸ್ವಲ್ಪ ಹಣಕಾಸು ನಿಮ್ಗೆ ಒತ್ತಡಗಳು ಬರ್ಬೋದು. ಹಾಗಾಗಿ ಸೇವಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಪ್ರಿಕಾಷನ್ ಆಗುತ್ತೆ. ಹಾಗಾಗಿ ನಿಮ್ಗೆ ಒಂದು ಸಹನೆ, ಶಾಂತಿ, ನಂತರ ಸಣ್ಣ ಪುಟ್ಟ ಪರಿಹಾರಗಳಿಂದನೇ ನೀವು ಶನಿ ಶಾಂತಿ ಮತ್ತೆ ಗುರು ಶಾಂತಿನ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು 2026ರ ಎಲ್ಲ ರಾಶಿಗಳ ಫಲಾಫಲಗಳನ್ನ ನೋಡಿದ್ವಿ. ಇದನ್ನ ತಿಳಿಸ್ಕೊಟ್ಟಂತಹ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಬಾಲಸುಬ್ರಹ್ಮಣ್ಯ ಗುರುಜಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳೋಣ. 2026ರ ದ್ವಾದಶ ರಾಶಿಗಳ ಬಗ್ಗೆ ಇಷ್ಟೊತ್ತವರೆಗೂ ನಾವು ತಿಳ್ಕೊಂಡ್ವಿ. ಈ ಎಲ್ಲ ಮಾಹಿತಿಗಳು ವಾಸ್ತು ಜ್ಯೋತಿಷ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿದೆ. ನೀವು ಲಿಂಕ್ ಅನ್ನ ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.